ಈ ಬಾಗುಂದಿ ನಲ್ಲ ಇದೆ. ज्वेलरी बॉक्स ಎಲ್ಲ ಸರಿಗೆ ಎತ್ತಿಟ್ಟಿದ್ಯಾ? ತಂದಿದ್ದೀನಿ. ये तो बुढ़ा हो गया है. ಅಮ್ಮ ಸಾರಿ. ಏನು ಮಾಡ್ತಿದ್ಯಾ ನೀನು? ಅಕ್ಕ ಭಾವನೆ ಹೇಳಿದ್ರು ಬೀಗರಿಗೆ ಒಳ್ಳೆ ಕಾಯಿ ನೋಡಿ ನೋಡಿ ಹಾಕು ಅಂತ. ಅದಕ್ಕೆ ನೋಡ್ತಾ ಇದ್ದೀನಿ, ನೋಡ್ತಾ ಇದ್ದೀನಿ, ನೋಡ್ತಾ ಇದ್ದೀನಿ. ನನ್ ಕರ್ಮ. ಭಾವ ಹೋಗಿ ಹೋಗಿ ನಿನ್ಗೆ ಕೆಲಸ ಹೇಳಿದಾರಲ್ಲ, ಯಾವ ಗಳಿಗೆ ಹುಟ್ಬಿಟ್ಯೋ ನೀನು? ಡಿಫೆಕ್ಟ್ ಪ್ರಾಡಕ್ಟ್ ಅಲ್ಲ, ಪ್ರೊಡ್ಯೂಸರ್ದು. ರಾಂಗ್ ಟೈಮ್ ಅಲ್ಲಿ ರಿಲೀಸ್ ಮಾಡಿದಾನೆ. ಇಲ್ಲಿ ಬಾಗುಂದ ಚುಡು. ಚೆನ್ನಿ, ಬಾವ ಕರೀತಾ ಇದಾರೆ, ಹೋಗು. ಅದೇನ್ ನೋಡ್ ಹೋಗು ಹೋಗು. ಇಲ್ಲಿ ಬರೋರೆಲ್ಲ ಬರೀ ಕೆಲಸ ಹೇಳೋರೆ. ನಮ್ಗೆ ಹುಡುಗ ಹುಡುಗಿ ವಾಪಸ್ ಬರ್ತಾರೆ. ಸುಮ್ನೆ ರಿಟರ್ನ್ ಟಿಕೆಟ್ ಹಾಕದ್ ಬೆಸ್ಟ್. ಅಕ್ಕ ಅಯ್ಯೋ ಈ ಮದುವೆ ಎಲ್ಲ ಬಾವ ಕರೆದ್ರು ಅಂತ ಹೇಳಿಲ್ವೇನೋ ನಿನ್ಗೆ? ಆಗದೆ ಇರೋ ಮದುವೆಗೆ ಸಂಭ್ರಮ ನೋಡ್ರಪ್ಪ. ಮದುವೆ ತುಂಬಾ ಚೆನ್ನಾಗಿ ನಡೀತಾ ಇದೆ, ಬೇಗ ಬನ್ನಿ. ಇನ್ನೂ ಊರೆಲ್ಲ ಸಿಂಪಲ್ ಆಗಿ ಮದುವೆ ಮಾಡೋಣ ಅಂತ ಕೇಳಿದೆ. ಬೇಕಾಗಿತ್ತ ಇವೆಲ್ಲ? ಎಲ್ಲಿ ಕೇಳ್ತಾರ? ಬಾವಾ ಏನ್ ನೀವಿಲ್ಲಿ? ಮದುವೆ ನನ್ನ ಮಗಳು ಕಣೋ. ಹೌದು ಗೊತ್ತು. ಪುರೋಹಿತನ ಕರಿ ಅಂತ ಹೇಳಿದ್ರೆ ಕರಿ ಅಂತ ಹೇಳಿದ್ರಿ, ಆದ್ರೆ ಇವೆಲ್ಲ ಬೇಕಾಗಿತ್ತು. ತಲುಪ್ತು ಬಿಡಿ. ಅಲ್ಲ ಬಾವಾ ಬಾವಾ ಸುಮ್ನೆ ಈ ಮದುವೆಗೆ ಇಷ್ಟೆಲ್ಲ ಖರ್ಚು ಮಾಡೋ ಬದಲು ಸೇಫ್ಟಿ ಡಿಪಾಸಿಟ್ ಇಟ್ಟಿದ್ರೆ ತಿಂಗಳ ಒಳ್ಳೆ ಬಡ್ಡಿ ಬಂದಿರುತ್ತೆ. ಕಲ್ಯಾಣ ವಸ್ತು ಏನಯ್ಯ ಸ್ವಾಮಿ, ನೀವೇನೋ ಕಲ್ಯಾಣ ಮಸ್ತು ಅಂತ ಆಶೀರ್ವಾದ ಮಾಡಿದ್ರಿ, ಆದ್ರೆ ಹುಡುಗಿನೇ ಇಲ್ವೇ? ಯಾವ್ದ್ರ ಒಂದ್ ಒಳ್ಳೆ ಹುಡುಗಿನ ಅಡ್ಜಸ್ಟ್ ಮಾಡ್ಕೊಡಿ. ನಾನ್ ನಿನ್ ಕಣ್ಣಿಗೆ ಮದುವೆ ಬ್ರೋಕರ್ ತರ ಕಾಣಿಸ್ತೀನೇನೆಯಾ? ಅಯ್ಯೋ ಗುರುಗಳೇ, ಚೇಂಜ್ ಆಗ್ರಿ ಸ್ವಾಮಿ. ಮುಂದೆ ನಿಮ್ ಅವಶ್ಯಕತೆನೇ ಇರಲ್ಲ ಅಂತ ಕಾಣಿಸುತ್ತೆ. ಮಂತ್ರ ಹೇಳಕ್ಕೆ ಸಿಡಿ ಬಂದಾಯ್ತು, ಮುಹೂರ್ತ ಫಿಕ್ಸ್ ಮಾಡಕ್ಕೆ ಕಂಪ್ಯೂಟರ್ ಬಂದಾಯ್ತು, ಗಂಟೆ ಹೊಡೆಯೋ ಮಿಷಿನ್ ನ ಯಾವತ್ತೋ ಕಂಡಿಡ್ದಾಯ್ತು. ಪಾಪ ನೀವಿನ್ನೇನ್ ಮಾಡ್ತೀರಾ? ಆ ಟೆನ್ಷನ್ ಇರಬೇಕಾದ್ದು ಪುರೋಹಿತರಿ ಕಣಯ್ಯ. ಮತ್ತಾವು ಅಡಿಗೆ ಭಟ್ಟ. ನೀವೇನೇ ಕಂಪ್ಯೂಟರ್ ಸಿಡಿ ಇಟ್ಕೊಂಡ್ರು ಅದರಲ್ಲಿ ಅಡಿಗೆ ಮಾಡಕ್ ಆಗಲ್ಲ. ಇವನ್ ತಿನ್ನವನಲ್ಲ, ಬಡ್ಸವನು. ಜನಿವಾರ ನೋಡಿ ಜಸ್ಟ್ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟೆ. ಮಗಲ ಕೊನೆ ನಮ್ದೇ ನಮ್ಗೆ ಆಗೈತಿ ಇಲ್ಲಿ ಜನ್ನಿ ಜನ್ನಿ ಅಂತ. ಏನಮ್ಮ ದಿಸ್ ಇಸ್ ಫಾರ್ ಯು. ರಾಂಗ್ ನಂಬರ್ ಅಂತ ಗೊತ್ತಾಗ್ತಿಲ್ಲ. ಹೋಗಿ ಆ ಕಡೆಗೆ. ಮದುವೆ ಮನೆಗೂ ಪಾರ್ಕು ವ್ಯತ್ಯಾಸನೇ ಗೊತ್ತಿಲ್ಲ. ಬಟ್ ಒಂದು ನಿಮಿಷ, ಯಾಕೋ ತಲೆ ಸಿಕ್ಕಾಪಟ್ಟೆ ಬಿಸಿ ಆಗ್ತಾ ಇದೆ. ಒಂದ್ ಲೋಟ ಬಿಸಿ ಕಾಫಿ ಕೊಡ್ತೀರಾ? ನಾನು ಬಟ್ಟ ಅಲ್ಲ ಮಾರ, ಪುರೋಹಿತ. ಇವನ್ ಬಡ್ಸವನಲ್ಲ, ಓದವನು. ಬಾಳೆ ಎಲೆ ನೋಡ್ಕೊಂಡು ಜಸ್ಟ್ ಮಿಸ್ ಮಾಡ್ಕೊಂಬಿಟ್ಟೆ. ಯಾಕೋ ಬೆಳಗಿಂದ ಫುಲ್ ಕನ್ಫ್ಯೂಸ್ ಆಗ್ತಿಲ್ಲ. ನಾನಲ್ಲ ಎಲ್ಲೋದ್ರು ಎಲ್ಲ ರೆಡೌಟ್ ಆಗ್ತಾ ಇದೆಯಲ್ಲ. ಇನ್ನೋವಾ ಇವನ್ನೆಲ್ಲ ನೋಡ್ದಂಗೈತಲ್ಲ. ನಮ್ಮವ್ರೆ ಬಂದ್ಬಿಟ್ಟಿದ್ದೀರಾ? ನಾನು ಹೇಳ್ದೆ, ನನ್ನ ಮಾತೆ ಕೇಳಲ್ಲ ಅಂತೀರ ನೀವು. ಓಕೆ ಓಕೆ ಓಕೆ. ನಿಮ್ಮ ಆಸೆ ನಾನು ಯಾಕೆ ಬೇಡ ಅನ್ಲಿ. ಮದುವೆ ಅನ್ನೋದು ಎಲ್ಲಾರ ಆಶೀರ್ವಾದ ಪಡೆದು ಹಿರಿಯರ ಸಮ್ಮುಖದಲ್ಲಿ ಶಾಸ್ತ್ರೋಕ್ತವಾಗಿ ಆಗೋದು. ಓಡೋಗ್ ಮದುವೆ ಆಗಿ ಯಾಕೆ ಕೆಟ್ಟ ಹೆಸರು ತಗೊಳ್ಳೋದು ಅಂತನ? ಓಕೆ ಓಕೆ, ನಾಳೆ ಎಲ್ರ ಎದುರುಗಡೆ ನಿಮ್ಗೆ ತಾಳಿ ಕಟ್ಬಿಡ್ತೀನಿ. ಮೌನಂ ಸಮ್ಮತಿ ಲಕ್ಷಣಂ. ಇವ್ರಿಗೆ ಓಕೆ ಅಂತೆ, ನಿಮ್ಗೆ? ಸುಮಾ ಅಮ್ಮ ಹೀಗ ಮಾಡೋದು. ಇಲ್ಲಮ್ಮ, ಜವಾಬ್ದಾರಿ ಬೇಡ ನಮ್ಗೆ. ಬೈ ಚಾನ್ಸ್ ಮೊಬೈಲ್